ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ನಾನು ತೆಗೆದುಕೊಂಡು ಬಂದಂಥ ವಾಕ್ಯವು ಯಾವ ವಿಷಯದಲ್ಲಿ ಅಂತಂದರೆ, ಪ್ರಿಯ ನನ್ನ ಮಕ್ಕಳೇ, ನಾವು ತಂದೆಯಾದ ದೇವರ ಸಮ್ಮುಖದಲ್ಲಿ ನಾವು ಹೋಗಬೇಕಾದ್ರೆ ನಾವು ಯಾವಾಗಲೂ ಸಂತೋಷದಿಂದ ಸಮಾಧಾನವಾಗಿ ನಾವು ಹೋಗಬೇಕು ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ವಾಕ್ಯದ ನಿಮಿತ್ತವಾಗಿ ನಾವು ನೋಡಿಕೊಳ್ಳೋಣ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 16, 17, 18ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆತನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಯಾವಾಗಲೂ ನಾವು ಏನು ಮಾಡಬೇಕು ಅಂದರೆ ಸಂತೋಷ ಪಡಬೇಕು ಪ್ರಿಯರಾದ ಮಕ್ಕಳೇ. ಇವತ್ತಿನ ದಿನ ನಾವು ಯಾವಾಗಲೂ ಸಂತೋಷ ಪಡಬೇಕು. ನಮ್ಮ ಜೀವಿತದಲ್ಲಿ ಕಷ್ಟ ಇರ್ಬೋದು, ಶೋಧನೆ ಇರ್ಬೋದು, ವೇದನೆ ಇರ್ಬೋದು, ಕಣ್ಣೀರು ಇರ್ಬೋದು, ಚಿಂತೆಗಳಿಗೆ ನಾವು ಒಳಗಾಗಿರ್ಬೋದು ಪ್ರಿಯರಾದ ಮಕ್ಕಳೇ. ಆದರೆ ನಾವು ಈ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ಯಾವಾಗಲೂ ನಾವು ಏನು ಮಾಡಬೇಕು ಅಂದರೆ ಸಂತೋಷ ಪಡಬೇಕು, ಎಡೆಬಿಡದೆ ನಾವೇನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿನ ನಾವು ಅನೇಕ ಕಷ್ಟದಲ್ಲಿ ನಾವು ಇರುವಂಥ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ನಾವು ಬಿಟ್ಟುಕೊಡ್ತೇವೆ ಪ್ರಿಯರಾದ ಮಕ್ಕಳೇ. ಆದರೆ ಆತನ ಏನು ಹೇಳ್ತಾ ಇದ್ದಾನೆ ಅಂದರೆ, ನಾವು ಯಾವಾಗಲೂ ಸಂತೋಷ ಪಡಬೇಕು, ಯಾವಾಗಲೂ ಎಡೆಬಿಡದೆ ನಾವೇನು ಮಾಡಬೇಕು ಅಂತಂದರೆ ಆತನಿಗೆ ಪ್ರಾರ್ಥನೆ ಮಾಡಬೇಕು, ಆತನಿಗೆ ಕೃತಜ್ಞತಾಸ್ತುತಿ ಮಾಡಬೇಕು ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ಕೀರ್ತನೆಯಲ್ಲಿ ಏನು ಹೇಳ್ತದೆ ಅಂದರೆ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಹೇಳ್ತದೆ ಪ್ರಿಯರಾದ ಮಕ್ಕಳೇ. ಆತನು ಎಷ್ಟೋ ಉಪಕಾರಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರಾದ ಮಕ್ಕಳೇ. ಆ ಒಂದು ಉಪಕಾರಗಳು ಎಣಿಸಕ್ಕೂ ಅಸಾಧ್ಯವಾಗಿದೆ. ಅಷ್ಟು ದೊಡ್ಡ ಉಪಕಾರಗಳು ಆತನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಆತನ ಸಮ್ಮುಖದಲ್ಲಿ ನಾವು ಹೋಗಬೇಕಾದ್ರೆ ಆತನು ಮಾಡಿದಂಥ ಒಂದೊಂದು ಎಲ್ಲ ಉಪಕಾರಗಳು ನಾವೇನು ಮಾಡಬೇಕು, ನಾವು ನೆನೆಸ್ಕೊಂಡು ಆತಗೆ ಯಾವಾಗಲೂ ನಾವೇನು ಮಾಡಬೇಕು, ಕೃತಜ್ಞತಾ ಸ್ತುತಿ ಮಾಡಬೇಕು ಪ್ರಿಯರಾದ ಮಕ್ಕಳೇ. ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು. ದಾವೀದನು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ ಅಂದರೆ, ಹಗಲು ರಾತ್ರಿ ಆತ ಏನು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ದಾನಿಯೇಲನು ದಿನದಲ್ಲಿ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಿಯರಾದ ಮಕ್ಕಳೇ. ಇವತ್ತಿನ ದಿನ ನಾವು ಸಹ ಏನು ಮಾಡೋಣ ಅಂದರೆ, ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡೋಣ. ಒಂದೊಂದು ನಿಮಿಷ, ಒಂದೊಂದು ಗಳಿಗೆಯಲ್ಲಿ ಆತನು ನಮಗೆ ಒಂದು ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ಒಂದೊಂದು ನಿಮಿಷಕ್ಕೂ ನಾವೇನು ಮಾಡಬೇಕು ಅಂದರೆ ಆತನಿಗೆ ನಾವು ಕೃತಜ್ಞತಾಸ್ತುತಿ ಮಾಡಬೇಕು ಪ್ರಿಯರಾದ ಮಕ್ಕಳೇ. ನಮ್ಮಲ್ಲಿರುವಂಥ ಎಲ್ಲ ಕಷ್ಟ, ಶೋಧನೆ, ವೇದನೆ, ಕಣ್ಣೀರು ಎಲ್ಲನೂ ದೇವರು ಏನು ಮಾಡ್ತಾರೆ ಅಂದರೆ ನಮ್ಮ ಜೀವಿತವನ್ನು ತೊಲಗಿಸಿ ನಮಗೇನು ಮಾಡ್ತಾರೆ, ಸಮಾಧಾನ, ಸಂತೋಷ ಆತನು ನಮಗೆ ಕೊಡುವಂತನ ಆಗಿದ್ದಾನೆ ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್.